ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಮತ್ತು ಇನ್ನೂ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಏರ್ ಸ್ಟ್ರೈಟ್ನರಿಂದ ಕೆಲವರಿಗೆ ಏರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡಿ ಮಾಡಿ ಬೋರ್ ಆಗಿದ್ದರೆ ಅಂಥವ್ರಿಗೆ ಏರ್ ಸ್ಟ್ರೈಟ್ನರಿಂದನ ಹೇರ್ ಕರ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನನ್ನ ಹೇರ್ ನೋಡಿ, ನಾನು ಸ್ಟ್ರೈಟ್ನರಿಂದನೇ ಇದೆ. ಸ್ಟ್ರೈಟ್ನರಿಂದ ನಾನು ಹೇರ್ನ ಕರ್ಲಿ ಮಾಡ್ಕೊಂಡಿರೋದು. ಸೊ ನಿಮಗೆ ಈ ಥರ ಏರ್ ಸ್ಟ್ರೈಟ್ನರ್ ಇದ್ದರೆ ತುಂಬಾ ಚೆನ್ನಾಗಿ ಹೇರ್ ಕರ್ಲ್ನ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮ್ಮ ಹೇರ್ ವಾಲ್ಯೂಮ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ, ಹೇರ್ ಸ್ಟ್ರೈಟ್ನರಿಂದ ಕರ್ಲಿ ಮಾಡ್ಕೊಂಡಿರೋದು ನೋಡಿ. ನಾನು ಯಾವುದೇ ಥರ ಸಿರಮ್ ಎಲ್ಲ ಹೇರ್ಗೆ ಯೂಸ್ ಮಾಡಿಲ್ಲ, ಬಳಸಿಲ್ಲ. ನಾನು ಬರೀ ಸ್ವಲ್ಪ ಹೊತ್ತಿರಬೇಕು, ನಿಮ್ಮ 1 ಅವರ್ ಇರಬೇಕು, 2 ಅವರ್ ಇರಬೇಕು ಅಂತ ಅನ್ನೋರು ಈ ಥರ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿಕೊಂಡು ಹೇರ್ಗೆ, ಆಮೇಲೆ ನಂತರ ಏರ್ ಸ್ಟ್ರೈಟ್ನರಿಂದ ಕರ್ಲಿನ ಮಾಡ್ಕೋಬೋದು. ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಏರ್ ಸ್ಟ್ರೈಟ್ನರಿಂದನ. ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದು. ಇದರಿಂದನೇ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ನಿಜವಾಗ್ಲೂ ನೋಡಿ, ನೀವೇ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ನೋಡಿ. ನೋಡ್ಕೊಂಡು ಬನ್ನಿ ಹೇಗೆ ಏರ್ ಸ್ಟ್ರೈಟ್ನರಿಂದ ಕರ್ಲಿ ಹೇಗೆ ಮಾಡೋದು ಅಂತೇಳಿ ನೀವು ನೋಡಿ, ಒಂದು ಸಲ ಟ್ರೈ ಮಾಡಿ. ಏರ್ ಸ್ಟ್ರೈಟ್ನರಿಂದ ಕರ್ಲಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬನ್ನಿ. ನೋಡಿ, ನನ್ನ ಹೇರ್ ಬಂದು ಈಗ ಫುಲ್ ಸ್ಟ್ರೈಟ್ ಇದೆ ಅಲ್ವಾ, ಇದನ್ನು ಕರ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಹೇರ್ ಸ್ಟ್ರೈಟ್ನರಿಂದ. ಅದಕ್ಕೂ ಮುಂಚೆ ನಾವು ಕರ್ಲಿ ಮಾಡ್ತೀವಿ ಅಲ್ವಾ, ಅದು ತುಂಬ ಹೊತ್ತು ಇರಬೇಕು ಅಂದರೆ ಈ ಥರ ಅಲೋವೆರಾ ಜೆಲ್ನ ನೀವು ಯೂಸ್ ಮಾಡ್ಬೋದು. ನೋಡಿ, ಮತ್ತೆ ಇದನ್ನು ಹೀಟಾಗಿ ಹಾಕ್ಬಿಡ್ಬೇಕು. ಒಂದು 50 ಸೆಕೆಂಡ್ಸ್ ಆದರೆ ಸಾಕು, ತುಂಬ ಹೊತ್ತೆಲ್ಲ ಏನು ಬೇಡ. ಇದು ನಿಮ್ಮ ಹತ್ರ ಕರ್ಲಿ ಇಲ್ಲ ಅಂತ ಅಂದರೆ, ಕರ್ಲಿ ಮಾಡೋದಿರುತ್ತೆ ಅಲ್ವಾ, ಸೊ ಅದಿಲ್ಲ ಅಂತಂದರೆ ಈ ಥರ ಹೇರ್ ಸ್ಟ್ರೈಟ್ನರಿಂದನೇ ನೀವು ನಿಮ್ಮ ಹೇರ್ನ ಕರ್ಲಿಯಾಗಿ ಚೆನ್ನಾಗಿ ಮಾಡ್ಕೋಬೋದು. ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ನಿಮ್ಮ ಹೇರ್ಸ್ ಫುಲ್ ದಟ್ಟ ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಂತರ ಕೂದಲು ತೆಳ್ಳ ಇದ್ದರೆ ಬೇಗ ಬೇಗ ಮುಗಿಸ್ಕೋಬೋದು. ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತೇಳಿ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತಗೋಬೇಕು. ತಗೊಂಡು ನೋಡಿ, ಈ ಥರ ನಿಮ್ಮ ಫುಲ್ ರೂಟ್ ಹತ್ರ ಹೋಗಬಾರ್ದು. ಹಿಂಗೆ ಕೆಳಗಡೆ ಬಂದು ಮತ್ತೆ ಹಿಂಗೊಂದು ರೌಂಡ್ ಹೋಗಿ ಮತ್ತೆ ಈ ಥರ ಕೆಳಗಡೆ ಬಂದು ಹಿಂಗೆ ಬಂದು 1 2 3 4 5 ನೋಡಿ. ಮತ್ತೆ ತೋರಿಸ್ತೀನಿ ನೋಡಿ. ಹೀಗೆ ಬಂದು ಒಂದ್ಸಲ ಈ ಥರ ರೌಂಡ್ ಬಂದು ಮತ್ತೆ ಈ ಕೆಳಗಡೆ ಬಂದು ನೋಡಿ, 1 2 3 4 5 ನೋಡಿ, ತೋರಿಸ್ತೀನಿ ನಿಮಗೆ ಅಲ್ಲ. ಚೆನ್ನಾಗಿ ಬಂತು, ಈಸಿಯಾಗಿ ಮಾಡ್ಕೋಬೋದು.
ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೂ ನಿಧಾನಕ್ಕೆ ಆರಾಮಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನಿಮಗಿದು ಹೀಟ್ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಇಲ್ಲಿ ಆಫ್ ಮಾಡೋದು ಕೂಡ ಇರುತ್ತೆ, ಅದರಲ್ಲಿ ಆಫ್ ಮಾಡ್ಕೋಬೋದು. ಈ ಫುಲ್ಲು ರೂಟ್ ಹತ್ರದಿಂದ ತಗೋಬಾರ್ದು. ನೋಡಿ, ಮತ್ತು ನಿಮ್ಮ ಕಿವಿಯಲ್ಲಿ ಇಯರಿಂಗ್ಸ್ ಅಥವಾ ರಿಂಗ್ ಟೈಪ್ ಏನಾದರೂ ದೊಡ್ಡದು ಇಕ್ಕೊಂಡಿದ್ರೆ ನೀವು ಅದನ್ನು ತೆಗೆದು ಬಿಡಬೇಕು. ನೋಡಿ, ಒಂದು ರೌಂಡ್ ಬಂದು ಮತ್ತೆ ಹಿಂಗೆ ಕೆಳಗಡೆ ಬಂದು ಮತ್ತೆ ಹೀಗೆ ಮಾಡಬೇಕು. 1 2 3 4 5. ನೋಡಿ, ಸ್ವಲ್ಪ ಬಿಸಿ ಅಂತ ಅನಿಸುತ್ತೆ, ಏನು ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ನೀವು ಯಾವುದೇ ಥರ ನಿಮ್ಮ ಹೇರಲ್ಲಿ ಸಿಕ್ಕಾಗಲಿ ಯಾವ ಥರನೂ ಇರಬಾರ್ದು. ಸಿಕ್ಕಿಲ್ದಂಗೆ ಕೂದಲು ಬಾಚ್ಕೊಂಡಿರಬೇಕು. ಒನ್ ಟೂ ತ್ರೀ ಫೋರ್ 5. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ನಾನು ಹೇಳ್ದಂಗೆ ತುಂಬ ಹೊತ್ತು ಇರಬೇಕು ಅಂದರೆ ಅಲೋವೆರಾ ಜೆಲ್ ಯೂಸ್ ಮಾಡಿ, ಅಥವಾ ಬೇರೆ ಸಿರಮ್ಗಳೆಲ್ಲ ಬರ್ತವೆ ಅಲ್ವಾ, ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಬರ್ತವೆ ಅಲ್ವಾ, ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಹೇರ್ ದಟ್ಟ ಇದ್ದರೆ ಮಾತ್ರ ತುಂಬ ಟೈಮ್ ತಗೊಳುತ್ತೆ, ತಾಳ್ಮೆಯಿಂದ ನಿಧಾನಕ್ಕೆ ಮಾಡಬೇಕಷ್ಟೆ. ಅರ್ಜೆಂಟಿಗೆಲ್ಲ ಮಾಡ್ಕೋತೀವಿ ಅಂದರೆ ಇದು ಸಾಧ್ಯನೇ ಇಲ್ಲ. 1 2 3 4 5. ನೋಡಿ, ಮತ್ತೆ ನಿಮಗೆ ಬಿಸಿ ಕಡಿಮೆ ಆಯಿತು ಅಂದರೆ ಇಲ್ಲಿ ಆನ್ ಮಾಡ್ಕೊಳ್ಳೋದಿರುತ್ತೆ, ಆನ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಪಾರ್ಟು. One, 2, 3, 4, 5. ನೋಡಿ, ಈ ಥರ ತಗೊಂಡು ಹೀಗೆ ಮೇಲಿಂದ ಬಂದು ಒಂದು ರೌಂಡ್ ತಗೊಂಡು ಮತ್ತೆ ಹೀಗೆ ಕೆಳಗಡೆ ಬಂದು ಮತ್ತೆ ಹೀಗೆ ಸುತ್ಕೋಬೇಕು. ಸುತ್ಕೊಂಡು 5 ಸೆಕೆಂಡ್ಸ್ ಬಿಡೋದಷ್ಟೇ. 1 2 3 4 5. ನೋಡಿ, ಒಂದು 2 ಸಲ ಟ್ರೈ ಮಾಡಿದ್ರೆ ಆರಾಮಾಗಿ ನೀವೇ ಮಾಡ್ಕೋಬೋದು.
ಕಾಣಿಸ್ತಿಲ್ಲ ಇಲ್ಲಿ ನೋಡಿ. ಹೀಗೆ ಬಂದು ಮತ್ತೆ ಒಂದು ರೌಂಡ್ ತಗೊಂಡು ಮತ್ತೆ ಕೆಳಗಡೆ ನಿಧಾನಕ್ಕೆ ಬಂದು ಈ ಥರ ಸುತ್ಕೋಬೇಕು. 1 2 3 4 5 ನೋಡಿ. ಮತ್ತೆ ಒಂದ್ಸಲ ತೋರಿಸ್ತೀನಿ ನೋಡಿ. ಹೀಗೆ ಬಂದು ಮತ್ತೆ ಹಿಂಗೆ ಮೇಲೆ ಹೋಗಿ ಮತ್ತೆ ಹಿಂಗೆ ನಿಧಾನಕ್ಕೆ ಕೆಳಗಡೆ ಬಂದು ಈ ಥರ ಹಿಂಗೆ ರೊಟೇಟ್ ಮಾಡಿಕೊಂಡು ನೋಡಿ. ಮತ್ತೆ ಅದು ಆಫ್ ಮಾಡಬೇಕು, ಹುಷಾರು. ಎಸ್, ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ನಮ್ಮ ಹೇರ್ ಸ್ಟ್ರೈಟ್ನರಿಂದ ಎಷ್ಟು ನೀಟಾಗಿ ಕರ್ಲಿನ ಮಾಡ್ಕೋಬೋದು ಅಂತ. ಎಸ್ ನೋಡಿ ನೋಡಿ. ಎಸ್, ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.